ಇದೇ ಹೊಸ್ದಾಗಿ ಮಾಡಿದ್ದ ಒಂದು ವರ್ಷ ಗಿಡ ಇನ್ನು ಇತ್ತು, ಒಂದು ವರ್ಷ ಆಯ್ತು ಗಿಡಕ್ಕೆ. ಹ್ಞೂ ಆಯ್ತೋಟಲ್ಲ ಜ್ವರ ಬಂದು ಹ್ಞೂ ಕಳೆದ ಅಕ್ಟೋಬರ್ ಹಾಕಿದ್ದು. ಒಂದು ವರ್ಷ ಆಯ್ತಾ ಅಷ್ಟೇ? ಒಂದು ವರ್ಷ ಒಂದು ತಿಂಗಳು ಹಾಕಿದ್ವಿ. ಒಂದೇನು ಡಾಲ್ಫ್ ಹಾಕಿದ್ವಿ, ಒಂದೇನು ಅರೇಬಿಕ್ ಹಾಕಿದ್ವಿ. ಇದ್ಯಾವುದು? ಇದು ಡಾಲ್ಫು, ರೋಬೋಸ್ಟರ್ ಡಾಲ್ಫ್ ಅಂತ ಮಾಡೋದು. ಹಾಂ ಹಾಂ ಅದು 7 ಅಡಿ 6 ಅಡಿ ಹಾಕ್ಬೇಕು. ಹಾಂ ಸ್ವಲ್ಪ ಅರೇಬಿಕ್ದಂಗೆ ಬರ್ತದೆ, ಉದ್ದ ಬರಕ್ಕಿಲ್ಲ, ಗುಡ್ಡ ಬರ್ತದೆ. ಅದು ಅರೇಬಿಕ ಗಿಡ ಡಿಫ್ರೆನ್ಸ್ ಗೊತ್ತಾಗುತ್ತಾ? ಅರೇಬಿಕ ಗೊತ್ತಾಗುತ್ತೆ. ಅರೇಬಿಕ ಎಲೆ ಹತ್ತತ್ರ, ಇದು ಎಲೆ ಹತ್ತತ್ರ ಬರುತ್ತೆ. ಇದು ಅರೇಬಿಕದಂಗೆ ಬರೋದು, ಅರೇಬಿಕನೇ ಕ್ರಾಸ್ ಮಾಡಿರೋದು ಡಾಲ್ಫ್ ಅಂತ. ಇದು 4-4 ಇದಾವೆ. ಓಲ್ಡ್ ರೋಬೋಸ್ಟ ಅಂದ್ರೆ ಉದ್ದುದ್ದ ದೊಡ್ಡ ಗಿಡ ಇದ್ದಾವೆ. ಅದರಲ್ಲಿ CN2R ಅಂತ ಇದೆ, RNTC ಅಂತ ಇದೆ. ಸುಮಾರು 10 ವೆರೈಟಿ ಇದೆ, ಎಲ್ಲದರಲ್ಲಿ ಮಾಡಿದ್ದಾರೆ ಬಿಡು. ರೋಬೋಸ್ಟದಲ್ಲೇ ಬೇರೆ ಬೇರೆ ಥರ ಇದಾವೆ. ರೋಬೋಸ್ಟದಲ್ಲಿ 10 ವೆರೈಟೀಸ್ ಇದೆ. ಅರೇಬಿಕದ ಒಂದು 25-30 ವೆರೈಟೀಸ್ ಇದೆ. ಅದೇ 3 ವರ್ಷ 4 ವರ್ಷ ರಿಸರ್ಚ್ ಮಾಡ್ತಾ ಇರ್ತಾರೆ, ಬೇರೆ ಬೇರೆ ಕಂಡಿಡ್ತಾ ಇರ್ತಾರೆ. ಅದು ಯಾವ್ದು ರೋಗರಹಿತ ಬಿಡ್ತಾ ಇರ್ತಾರೆ. ಆ ರೋಗಗಳು ಬಂದಾಗ ಚೇಂಜ್ ಮಾಡ್ತಾರೆ. ಇದೆಲ್ಲ 3 ವರ್ಷಕ್ಕೆ ಬಂದ್ಬಿಡುತ್ತೆ. ಫಸ್ಟ್ ಕಳೆದ ವರ್ಷಕ್ಕೆ ಈ ವರ್ಷ ಬರುತ್ತೆ ನೋಡಿ. ಇದೆಲ್ಲ ಮುಖ್ಯ ಇದೆ. ಈ ವರ್ಷ ಕಾಪಿ ಇದೆ ಇದು. ಅದು ಬರುತ್ತೆ ನೋಡಿ, ಅದು ಬರ್ತಿದೆ. 2 ವರ್ಷ ಬಂದ್ಬಿಡ್ತದೆ ಅಲ್ಲಿ. ಎಷ್ಟು ವರ್ಷ ಬೇಕು ಒಂದು ಗಿಡ? 3 ವರ್ಷಕ್ಕೆ ಪರ್ಫೆಕ್ಟ್. ಫಸ್ಟ್ 2 ವರ್ಷಕ್ಕೆ ಬಂದ್ಬಿಡ್ತವೆ. ಗಿಡ ಚೆನ್ನಾಗಿದ್ರೆ 1 ವರ್ಷಕ್ಕೆ ಬರ್ತದೆ. ದೊಡ್ಡ ಗಿಡ ಆಗ್ತದೆ. ಇನ್ನು 2 ವೆರೈಟಿ ಟಾಪ್ ಕಟ್ ಮಾಡ್ಬೇಕೆಲ್ಲ. ಅದನ್ನ ಕಟ್ ಮಾಡ್ಬೇಕು, ಇದನ್ನ ಕಟ್ ಮಾಡ್ಬೇಕು. ಆಗ ಹಿಂಗೆ ಉಳಿತು ಜಾಸ್ತಿ ಹೋಯ್ತು ಕಟ್ ಮಾಡ್ತಾರೆ. ಇದು ಹಿಂಗ್ ಮ್ಯಾಕ್ ಹೋಗುತ್ತೆ. ಹಿಂಗ್ ಹೋಗ್ಬೇಕು ಅಂದ್ರೆ ಇದು ಕಟ್ ಮಾಡ್ಲೇಬೇಕು. ಚಿಗುರು ತೆಗೆಯೋದು ಅದೇನಾ? ಚಿಗುರು ಬೇರೆ, ಚಿಗುರು ಇಲ್ಲೆಲ್ಲ ಬರುತ್ತೆ. ಅದು ಟಾಪ್ ಕಟ್ ಮಾಡೋದೇನಂದ್ರೆ ಕಂಗುಡಿ. ಇದು ಗಿಡ ಹತ್ರ ಹೋಗೋದನ್ನ ಅಗಲ ಹೋಗುತ್ತೆ, ಅಗಲ ಹೋಯ್ತು. ಅದು ಅಷ್ಟೇ. ಅದು 2 ಅಡಿ ಕಟ್ ಮಾಡ್ತೀವಿ. ಇದು 2 ಅಡಿ ಕಟ್ ಮಾಡ್ತೀವಿ, 2 ಅಡಿ 3 ಅಡಿಗೆ. ಅದು 2 ಅಡಿ ಕಟ್ ಮಾಡ್ತೀವಿ. ಮತ್ತೆ ಇದಕ್ಕೆ ಇದು ಏನು ಮೆಡಿಸಿನ್ ಏನೇನು ಹಾಕ್ತಾರೆ? ಮೆಡಿಸಿನ್ ನಾವು ಇದು ಹೊಡಿತೀವಿ, ಕಾಪರ್ ಹೊಡಿಬೇಕು. ಚಿಕ್ಕದೆಲ್ಲ ಹೊಡೆದಿಲ್ಲ. 19 ಲಿಕ್ವಿಡ್ ಗೊಬ್ಬರ ಬರುತ್ತೆ, ನೀರಲ್ಲೇ ಕರಗಂತ ಗೊಬ್ಬರ. 19 ಪ್ಲಸ್ ಒಂದು ಆಮ್ಲ, ಇಲ್ಲ ಅಂದ್ರೆ ಲಿಂಡನ್ ಹಾಕಿ ಹೊಡಿತೀವಿ, ಹುಳಗಳು ಇದ್ದಂಗೆ. ಇದನ್ನ ಕಾಂಟೆ ಪ್ಲಸ್ ಅಂತ ಹೊಡಿತೀವಲ್ಲ, ಕಾಂಟೆ ಪ್ಲಸ್ ಹೊಡೆದ್ರೆ ಎಲೆ ಗ್ರೀನ್ ಇರ್ತದೆ, ಎಲೆ ಡ್ರಾಪ್ ಆಗಲ್ಲ ಅಂತ. ಅದು ಸ್ವಲ್ಪ ಬಿಸಿಲು ಶೇಡಲ್ಲಿ ಹೊಡಿಬೇಕು. ಸ್ವಲ್ಪ ಮಳೆ ಬರೋಕ್ಕಿಂತ ಬಿಸಿಲು ಶೇಡಲ್ಲಿ ಹೊಡಿಬೇಕು. ಆಗ ಲೀಫ್ ಡ್ರಾಪ್ ಆಗಲ್ಲ, ಲೀಫ್ ಗ್ರೀನಿಶ್ ಇರುತ್ತೆ. ಅಂದ್ರೆ ಅದು ಹುಳ ಹೊಡಿಯಕ್ಕೆ? ಅದು ರೋಗಕ್ಕೆ. ಲಿಂಡನು ಹುಳಕ್ಕೆ. ಇದು ಕಾಂಟೆ ಪ್ಲಸ್ ರೋಗಕ್ಕೆ. ರೋಗನೇ ಬೇರೆ, ಹುಳನೇ ಬೇರೆ. ಅದು ಇನ್ಸೆಕ್ಟಿಸೈಡ್, ಅದು ಫಂಗಿಸೈಡ್. ಇನ್ಸೆಕ್ಟಿಸೈಡ್ ಅಂದ್ರೆ ಹುಳ, ಫಂಗಿಸೈಡ್ ಅಂದ್ರೆ ರೋಗ. ಹಂಗೆ ನಿಮ್ಗೆ ಗಾಯ ಆದಾಗ ಹಂಗೆ, ತಲೆನೋವು ಹಂಗೆ ತಲೆನೋವು ರೋಗ, ಗಾಯ ನಾವು ಮಾಡ್ಕೊಳ್ಳೋದು ಹಂಗೆ. 2 ಚೇಂಜ್. ಇದು ಡೆವಲಪ್ಮೆಂಟ್ಗೆ ಮಾಮೂಲಿ NPK ಗೊಬ್ಬರಗಳು 3 ಮಿಕ್ಸ್ ಮಾಡಿ ಪರ್ಸೆಂಟೇಜ್ ಮೇಲೆ ಆಗ್ತಾ ಹೋಗ್ತೀವಿ. ಏಜ್ ಆದಾಗ ಜಾಸ್ತಿ ಆಗ್ತೀವಿ, ಏಜ್ ಕಮ್ಮಿ ಇದ್ದಾಗ ನೈಟ್ರೋಜನ್ ಕೊಡ್ತೀವಿ. ಏಜ್ ಜಾಸ್ತಿ ಆದಾಗ ನೈಟ್ರೋಜನ್ ಮಿನಿಮಮ್ ಮಾಡ್ಕೊಂಡು ಪೊಟ್ಯಾಶ್ ಕೊಡ್ಕೊಂಡು ಹೋಗ್ತೀವಿ. NPK ಗೊಬ್ಬರಗಳು ಮಿಕ್ಸ್ ಮಾಡಿ ಕೊಡೋದು. ಅದು 2 ರೌಂಡ್ 3 ರೌಂಡ್ ಕೊಡಬೇಕು. ಈ 2 ರೌಂಡ್ ಹಾಕಿದ್ವಿ, 3ನೇ ರೌಂಡ್ ಹಾಕಿದ್ವಿ. ಈಗ ಇದನ್ನ ರೌಂಡ್ ಕೊಡ್ಬೇಕು. ಈಗ ಎಲೆ ಮಿಷಿನ್ ಹೊಡಿಯೋಕ್ಕೆ ಎಲ್ಲ ರೌಂಡಿಂಗ್ ಮಾಡ್ತಿದ್ವಿ. ಎಲ್ಲ ಮಿಷಿನ್ ಮಾಡೋದು. ಈಗ ಇದು ಕೆಳಗಡೆ ಇದೆಲ್ಲ ಮಿಷಿನ್ ಹೊಡ್ಬಿಡ್ತೀವಿ. ಈಗ ಅಷ್ಟೇ ಮಾಡಬೇಕಿತ್ತು, ಮಳೆ ಬಂತಲ್ಲ ಆಗಲಿಲ್ಲ. ಈ ಮಿಷಿನ್ ಹೊಡ್ಬಿಡ್ತೀವಿ. ಮಿಷಿನ್ ಹೊಡೆದ್ರೆ ಸ್ಟಾಪ್ ಎಲ್ಲ ಕಟ್ ಆಯ್ತದೆ, ಎಲ್ಲ ಹಿಂಗಾಗಿರ್ತದೆ. ರೌಂಡಿಂಗ್ ಮಾಡೋದು ಇದು. ಗುಣಸಲೆ ಅಂತೀವಿ ಅಷ್ಟೇ ಅದಕ್ಕೆ. ಅದು ಮಣ್ಣು ಹೊರಗಡೆ ಹೋಗದಂಗೆ, ಅಲ್ಲೇ ಮಣ್ಣು ಬೀಳಂಗೆ ಅದಕ್ಕೆ ಮಾಡೋದು. ಈಗ ಹೆರಿದ್ರೆ ಮಣ್ಣು ಹೊರಗಡೆ ಹೋಗುತ್ತೆ, ಅದಕ್ಕೆ ಅಲ್ಲೇ ಬೀಳಂಗೆ ಹಂಗೆ ರೌಂಡಿಂಗ್ ಮಾಡೋದು.